ಎಲ್ರಿಗೂ ನಮಸ್ಕಾರ. ನಾನು ಅನಿಲ್. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಸೇವಿಂಗ್ಸ್ ಬಗ್ಗೆ ಮಾತಾಡ್ತಿದ್ದೀನಿ. ಈ ಜನರು ಯಾವಾಗಲೂ ಹುಟ್ಟಿದಾಗಿಂದ ಸಾಯೋ ತನಕ ಸೇವಿಂಗ್ಸ್ ಮಾಡಬೇಕು, ಮತ್ತು ನಾವು ಹಂಗೆ ಸೇವಿಂಗ್ಸ್ ಮಾಡಬೇಕು, ಹಿಂಗೆ ಸೇವಿಂಗ್ಸ್ ಮಾಡಬೇಕು ಅಂತ ಹೋರಾಟ ಮಾಡ್ತಾನೆ ಇರ್ತಾರೆ. ಈ ಮನುಷ್ಯರಷ್ಟೇ ಅಲ್ಲ, ಮತ್ತು ಆಮೇಲೆ ಅನೇಕ ಜನರುಗಳು ಕೂಡ, ಮತ್ತು ಆಮೇಲೆ ಬೇರೆ ಬೇರೆ ಅವರು ಕೂಡ ಎಲ್ಲ ವಿಶ್ವದಲ್ಲಿ ಯಾವ್ಯಾವ ಜೀವಿಗಳಿದಾವೋ ಅವರೆಲ್ಲ ಉಳಿತಾಯ ಮಾಡಬೇಕಂತಾನೆ ಹೋರಾಟ ಮಾಡ್ತಾನೇ ಇರ್ತಾರೆ. ಮತ್ತು ಆಮೇಲೆ ಈ ಹೋರಾಟದಲ್ಲಿ ನಾವು ಒಂದು ವಿಷಯ ಅರ್ಥ ಮಾಡಬೇಕಂತ ಅಂದರೆ ನಾವು ಎಷ್ಟು ಉಳಿತಾಯ ಮಾಡಬೇಕೋ ಅಷ್ಟು ಉಳಿತಾಯ ಮಾಡಬೇಕು. ಕೆಲವೊಂದು ಸಾರಿ ನಾವು ಎಷ್ಟು ಉಳಿತಾಯ ಮಾಡ್ತೀವೋ ಅಷ್ಟು ನಮಗೆ ಉಳಿಯೋದಿಲ್ಲ. ಮತ್ತು ನಾವು ಇವಾಗ ಒಂದು 10,000 ದುಡಿತೀವಿ ಅಂತಂದರೆ ಅದರಲ್ಲಿ ಎಷ್ಟು ಉಳಿಬೇಕೋ ಅಷ್ಟು ಮಾತ್ರ ಉಳಿತತೆ. ಅದನ್ನು ಬಿಟ್ಬಿಟ್ಟು ನಮಗೆ ಪೂರ್ತಿ ಉಳಿಬೇಕಂದ್ರೆ ಉಳಿಯೋದಿಲ್ಲ. ಎಷ್ಟು ಖರ್ಚಾಗಿ ಎಷ್ಟು ಉಳಿಬೇಕೋ ಅಷ್ಟು ಮಾತ್ರ ಉಳಿತತೆ. ಅದು ಮತ್ತು ಇನ್ನೊಂದು ಏನಂತಂದರೆ, ನಾವು ಈ ಉಳಿತಾಯ ಮಾಡೋದಕ್ಕೋಸ್ಕರ ತುಂಬ ಶ್ರಮ ವಹಿಸ್ಕೊಂಡು, ತುಂಬ ಕಷ್ಟಗಳು ಅನುಭವಿಸ್ಕೊಂಡು, ತುಂಬ ಕೋಪ ಮಾಡಿಕೊಂಡು, ತುಂಬ ಸ್ಟ್ರೆಸ್ ಒತ್ತಡ ತಗೊಂಡು ನಾವು ಉಳಿತಾಯ ಮಾಡೋದ್ರಿಂದ ಏನೂ ಉಪಯೋಗ ಆಗೋದಿಲ್ಲ. ನಾವು ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ಉಳಿಸ್ಕೊಂಡ್ರೆ ಭಾರಿ ಒಳ್ಳೆಯದು. ನಾವು ಅದನ್ನು ಬಿಟ್ಬಿಟ್ಟು ಅತಿ ಹೆಚ್ಚಾಗಿ ಉಳಿತಾಯ ಮಾಡೋದಕ್ಕೋಗಿ ಅದನ್ನು ತುಂಬ ಸ್ಟ್ರೆಸ್ ತಗೊಂಡು ಇದು ಮಾಡೋಕ್ಕೆ ಹೋದರೆ ಉಳಿಯೋದಿಲ್ಲ. ಆಮೇಲೆ ನಾವು ಎಷ್ಟೇ ಉಳಿತಾಯ ಮಾಡಿದ್ರೂ ಕೂಡ ಅದು ಎಷ್ಟು ಉಳಿಬೇಕೋ ಅಷ್ಟೇ ಉಳಿತತೆ, ಎಷ್ಟು ಖರ್ಚಾಗಬೇಕೋ ಅಷ್ಟೇ ಖರ್ಚಾಗುತ್ತೆ. ಮತ್ತು ಆದಮೇಲೆ ದೊಡ್ಡವರು ಇದು ಹೇಳಿದ್ದಾರೆ, 2 ಗಾದೆಗಳ ಥರ ಹೇಳಿದ್ದಾರೆ. ಇವನು ಜಿಪುಣ ಕೂಡಿಟ್ಟಿರೋ ಹಣ ಎಂದಿದ್ರೂ ಪರರ ಪಾಲು, ಜೇನು ಹುಳುಗಳು ಕೂಡಿಟ್ಟಿರೋ ಜೇನು ಹನಿ ಎಂದಿದ್ರೂ ಪರರ ಪಾಲು ಅಂತ. ಅದಕ್ಕೋಸ್ಕರ ನಾವೇನಂದರೆ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ಉಳಿತಾಯ ಮಾಡಬೇಕು. ಮತ್ತು ಆಮೇಲೆ ನಾವು ಉಳಿಸಿದ್ದೆಲ್ಲ ನಮಗೆ ದಕ್ಕುತ್ತೆ, ನಾವೇ ಬಳಸ್ತೀವಿ, ಅದರಿಂದ ನಮಗೆ ಲಾಭ ಸಿಗುತ್ತಂತ ಹೇಳೋದಕ್ಕಾಗೋದಿಲ್ಲ. ನಾವು ಎಷ್ಟೇ ಉಳಿಸಿದ್ರೂ ಅದರಲ್ಲಿ ಎಷ್ಟು ಖರ್ಚಾಗಬೇಕೋ ಅಷ್ಟು ಖರ್ಚಾಗ್ತಾನೆ ಇರುತ್ತೆ, ಎಷ್ಟು ಉಳಿಬೇಕೋ ಅಷ್ಟು ಉಳಿತಾನೆ ಇರುತ್ತೆ. ನಾವೇನಂದರೆ ನಮ್ಮ ಮಾಡೋ ಅಂಥ ಉಳಿತಾಯ ನಾವು ಮಾಡಬೇಕು, ಅದರಲ್ಲಿ ಎಷ್ಟು ಬೇಕೋ ಅಷ್ಟು ಉಳಿತತೆ. ಅದನ್ನು ಬಿಟ್ಬಿಟ್ಟು ಒತ್ತಡ ತಗೊಂಡು ನನಗಿಷ್ಟು ಬೇಕು ಅಷ್ಟು ಉಳಿಸ್ಬೇಕು ಹಂಗೆ ಹಿಂಗೆ ಅಂದ್ಕೊಂಡು ಹೋದರೆ ಆಗೋದೇ ಇಲ್ಲ. ಹಳೆ ಕಾಲದಲ್ಲಿ ಯಾಕೆ ಅಷ್ಟೊಂದು ನೆಮ್ಮದಿಯಾಗಿದ್ದರು ಅಂತಂದರೆ ಅವರು ಇರೋದ್ರಲ್ಲೇ ಜೀವನ ಮಾಡಿಕೊಂಡು ನೆಮ್ಮದಿಯಾಗಿ ಜೀವನಗಳನ್ನ ಸಾಗಿಸ್ತಿದ್ರು. ಮತ್ತು ಆಮೇಲೆ ಎಷ್ಟು ಉಳಿಸ್ಬೇಕು ಅಷ್ಟು ಉಳಿಸ್ತಿದ್ರು. ಆದರೆ ಇವತ್ತಿನ ಜನ ಏನಾಗ್ಬಿಟ್ಟಿದ್ದಂದ್ರೆ, ಇವತ್ತಿನ ಯೂತ್ಸ್ ಆಗಲಿ, ಇವತ್ತಿನ ಜನಗಳಾಗಲಿ, ನಾವು ಅತಿ ಹೆಚ್ಚು ಉಳಿಸ್ಬೇಕು ಅಂತೇಳಿ ತುಂಬ ಕೆಲಸಗಳ್ನ ಮಾಡ್ತಿದ್ದಾರೆ. ನಿದ್ದೆ ಎಲ್ಲ ಕೆಡಿಸ್ಕೊಂಡು ಹಾಳು ಮಾಡಿಕೊಂಡು ತಮ್ಮ ಹೆಲ್ತ್ಗಳನ್ನೆಲ್ಲ ಕೆಡಿಸ್ಕೊಂಡು, ಏನಂದರೆ ನಾವು ಆರೋಗ್ಯ ಕೆಟ್ಟೋಗ್ಬಿಟ್ರೆ ಒಂದು ಸಾರಿ ಬರೋದಿಲ್ಲ.